ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ವಾಣಿ ಎತ್ಗೆ ನಿನ್ನ ಕನ್ಸಲ್ಲಿ ಬಂದಿದ್ರ ಇದು ನಂಬುವಂತ ಮಾತಾ ಇದು? ಆದರೆ ಒಂದಂತೂ ನಿಜ, ನೀನು ಆಡಿದ್ದು ಡ್ರಾಮನೇ ಆದರೂ ನಿನ್ನ ಮುಖದಲ್ಲಿದ್ದ ಭಯ ಮಾತ್ರ ತುಂಬ ನ್ಯಾಚುರಲ್ ಆಗಿತ್ತು. ಯಾಕೆ ಅಷ್ಟೊಂದು ಭಯ ಬರ್ಗವಿ? ಅಲ್ಲ, ನಿನ್ನ ದಾರಿ ಅಡ್ಡ ಬಂದವ್ರನ್ನೆಲ್ಲ ಮುಗಿಸ್ಬಿಡೋದು ಹೆಂಗಿರೋದು ನಿಂಗೆ ಅಭ್ಯಾಸ ಅಲ್ವಾ? ಅದಕ್ಕೆ ಅಣ್ಣ ಅತ್ಗೇನು ನೀನು ಕರ್ಕೊಂಡು ಹೋಗಿ ನಿನ್ ಗಂಡನ. ತಲೆ ಮೇಲೆ ತಣ್ಣೀರ್ ಸುರಿ, ಕುಡ್ದಿರೋದು ಇಳಿಯತ್ತೆ. ಅಸಹ್ಯ. ಇಳಿಯುತ್ತೆ ಕಣೆ, ಗ್ಯಾರಂಟಿ ಇಳಿಯುತ್ತೆ. ನಿನ್ ತಲೆ ಹತ್ತಿರ ಅಮ್ಲು ಖಂಡಿತ ಇಳಿಯುತ್ತೆ. ರೀ, ಬೆಳಗ್ಗೆ ಯಾಕೆ ಕುಡ್ದು ರಂಪ ಮಾಡ್ತಿದ್ದೀರಾ? ಯಾಕೆ ನನ್ನ ಹೊಟ್ಟೆ ಉರಿಸ್ತಿದ್ದೀರಾ? ಸಣ್ಣ ಲೊಟ್ಟೆ ಉರಿತಾ ಇದೆಯಾ? ನನಗೆ ಲೊಟ್ಟೆ ಮನ್ಸು ಎಲ್ಲ ಉರಿತಾ ಇದೆ ಅಲ್ಲಿ. ಅದಕ್ಕೇನಿಲ್ವಾ? ನಾಳೆ ಅಣ್ಣ ಅದಕ್ಕೆ ಹೋಗಿದ್ದಿನ ಕಡೆ. ನಿನ್ನೆ ಆ ಮಗು ಆ ಥರ ಮಾತಾಡಿದ್ದಕ್ಕೆ ನಿಮ್ಮ ಮನ್ಸಿಗೆ ಏನಾದ್ರು ಬೇಜಾರಾಯ್ತು ತಾತ? ಇಲ್ಲಪ್ಪ, ಆದರೆ ನನ್ನ ಅಮ್ಮನಿಗೆ ನೋವಾದಾಗ ಹೇಗೆ ಕೋಪ ಮಾಡಿಕೊಂಡು ಫೋನ್ ಮಾಡಿಬಿಟ್ಲು ನೋಡು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ದಬಾಯಿಸ್ಬಿಟ್ಲು ನನಗೆ ನಿಂಗೆ. ಯಾವುದೇ ಮಗು ಅಮ್ಮ ಸಂಕಟ ಪಡೋದನ್ನು ಸಹಿಸೋದಿಲ್ಲ, ಹಾಗೆ ಸಂಕಟಕ್ಕೆ ಕಾರಣರಾದವ್ರನ್ನು ಕ್ಷಮಿಸೋದಿಲ್ಲ. ಮಾವಯ್ಯ, ಅಪ್ಪು ನೀನು ಇಲ್ಲೇ ಇದೆಯೇನೋ? ತಗೊಳ್ಳಿ ಟೀ. ಮರ್ತ್ ಸಕ್ಕರೆ ಹಾಕಿಲ್ಲ ತಾನೆ. ನೀನ್ ಇಲ್ಲೇ ಇರೋದು ಗೊತ್ತಿದ್ರೆ ನಿನ್ಗೂ ಟೀ ತರ್ತಿದ್ದೆ. ಇರು. ಸಿದ್ದಯ್ಯ. ಚಿಕ್ಕಿ, ಇಟ್ಸ್ ಓಕೆ, ನಾನು ಬೆಳಿಗ್ಗೆನೆ ಕಾಫಿ ಕುಡ್ದಾಯ್ತು. ಹೌ ಆರ್ ಯು ಫೀಲಿಂಗ್ ಚಿಕ್ಕಿ? ಯಾಕೆಲ್ರೂ ನನ್ನನ್ನು ಹೀಗೆ ಕೇಳ್ತಿದ್ದೀರಾ? ನಾನು ಚೆನ್ನಾಗೇ ಇದ್ದೀನಿ. ಮೊದಲು ನೀನು ಮದುವೆ ಆಗ್ಬೇಕು, ಅದು ಒಂದೇ ನನ್ನ ತಲೆಯಲ್ಲಿರೋದು. ಮಾವಯ್ಯ, ನಾವ್ ಯಾವಾಗ ಸೀತನ್ ಮನೆಗೆ ಹೋಗ್ತಿದೀವಿ? ಇದ್ರ ಬಗ್ಗೆ ಫಸ್ಟ್ ಸೀತಾ ಮಾತಾಡ್ಬೇಕಲ್ಲ ಭಾರ್ಗವಿ. ಅಪ್ಪು, ನೀನ್ ಬರೀ ಹರಟೆ ಹೊಡ್ಕೊಂಡು ಕೂತಿರು. ನೀನ್ ತಾತನ ಹತ್ರ ಹೇಳ್ಬೇಕು ತಾನೆ, ತಾತ ಬನ್ನಿ ಸೀತನ್ ಮನೆಗೆ ಹೋಗೋಣ, ಹೆಣ್ ಕೇಳೋಣ, ಮದುವೆ ದಿನ ಫಿಕ್ಸ್ ಮಾಡೋಣ ಅಂತ ಹೇಳ್ಬೇಕು ತಾನೆ. ಅಂದ್ರೆ ಈ ಮದುವೆಗೆ ಸೀತಾ ಒಪ್ಪಿಗೆ ಕೊಟ್ಟಿದ್ದಾಳೆ ಅಂತನಾ? ಇದೇನ್ ಮಾವಯ್ಯ ಹೀಗೆ ಕೇಳ್ತಿದ್ದೀರಾ? ಇಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ, ಇದ್ರಲ್ಲಿ ಬೇರೆ ಏನ್ ಬೇಕಾಗಿದೆ? ಮದ್ವೆ ಮಾಡಿ ನೋಡಿ, 2 ವರ್ಷದೊಳಗಡೆ ನಿಮಗ್ ಮೊಮ್ಮಗು ಕೊಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ. ಸೀತಾ ಒಪ್ಪಿಗೆ ಇದೆ ಅಂದಮೇಲೆ ನಂದೇನು ಅಭ್ಯಂತರ ಇಲ್ಲ ಅಲ್ವೇನೋ ರಾಮು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.